ನೀವು ಡಯಾಬಿಟಿಸ್ಗೆ ಬಾಯ್ ಬಾಯ್ ಹೇಳ್ಬೇಕಂದ್ರೆ ಈ 3 ಸ್ಟೆಪ್ನ ತಪ್ಪದೆ ಫಾಲೋ ಮಾಡಿ. ಮೊದಲನೇದಾಗಿ ನ್ಯೂಟ್ರಿಷನ್, ಎರಡನೇದಾಗಿ ಫಾಸ್ಟಿಂಗ್, ಕೊನೆಯದಾಗಿ ಇದನ್ನ ಲಾಸ್ಟಲ್ಲಿ ಹೇಳ್ತೀನಿ, ಕೊನೆ ತನಕ ವಿಡಿಯೋ ನೋಡಿ. ಮೊದಲನೇದಾಗಿ ನ್ಯೂಟ್ರಿಷನ್ ಅಂತ ಹೇಳಿದೆ. ಆವರೇಜ್ ಆಗಿ ಒಬ್ಬ ಅಡಲ್ಟ್ ಹ್ಯೂಮನ್ ಬಾಡಿಲಿ 5 ಲೀಟರ್ ಬ್ಲಡ್ ಇರುತ್ತೆ. ಈ 5 ಲೀಟರ್ ಬ್ಲಡ್ ಅಲ್ಲಿ ಅಬೌಟ್ 4 to 7 ಗ್ರಾಮ್ ಆಫ್ ಗ್ಲೂಕೋಸ್ ಸರ್ಕ್ಯುಲೇಷನ್ ಅಲ್ಲಿ ಇರುತ್ತೆ. ಬಟ್ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆ 4 ರಿಂದ 7 ಗ್ರಾಮ್ ಆಫ್ ಗ್ಲೂಕೋಸ್ ಏನಿರುತ್ತೆ ಅಂದಿದ್ದೀನಿ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಇವಾಗ ಬ್ಲಡ್ ಅಲ್ಲಿ ಗ್ಲೂಕೋಸ್ ಜಾಸ್ತಿ ಇದೆ ಅನ್ನೋದು ಗೊತ್ತಾಯ್ತು. ಈ ಗ್ಲೂಕೋಸ್ ಎಲ್ಲಿಗೆ ಹೋಗ್ಬೇಕು? ಒಂದು ಲಿವರ್ಗೆ ಹೋಗುತ್ತೆ. ಲಿವರ್ ಅಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಬಂದು ಹೊಟ್ಟೆ ಹತ್ರ, ತೊಡೆ ಹತ್ರ ಎಲ್ಲ ಕಡೆ ಅಕ್ಯುಮುಲೇಟ್ ಆಗಿ ದಪ್ಪ ಆಗ್ತಾರೆ. ಎರಡನೇ ಆಪ್ಷನ್ ಏನಾಗುತ್ತೆ ಅಂದ್ರೆ ಕಿಡ್ನಿ ಜಾಸ್ತಿ ಗ್ಲೂಕೋಸ್ ನ ಯೂರಿನ್ ಮೂಲಕ ಹೊರಗೆ ಕಳಿಸುತ್ತೆ. ಹೀಗೆ ಗ್ಲೂಕೋಸ್ ಹೊರಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಗ್ಲೂಕೋಸ್ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ತುಂಬಾ ವಿಟಮಿನ್ಸ್ ಆಗ್ಲಿ, ಮಿನರಲ್ಸ್ ಆಗ್ಲಿ, ಅದು ಕೂಡ ಗ್ಲೂಕೋಸ್ ಜೊತೆಗೆ ಹೊರಗೆ ಹೋಗ್ಬಿಡುತ್ತೆ. ಹಾಗಾಗಿ ಡಯಾಬಿಟಿಸ್ ಇದ್ದವ್ರಿಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರುತ್ತೆ. ಎರಡನೇದಾಗಿ ಫಾಸ್ಟಿಂಗ್ ಅಂದ್ರೆ ಉಪವಾಸ ಮಾಡೋದು. ನೀವೇನಾದ್ರೂ 12 ರಿಂದ 14 ಗಂಟೆ ಉಪವಾಸ ಮಾಡಿದ್ರೆ ನಿಮ್ಮಲ್ಲಿ ಬ್ಲಡ್ ಅಲ್ಲಿ ಇರೋ ಗ್ಲೂಕೋಸ್ ಎಲ್ಲ ಕಮ್ಮಿ ಆಗುತ್ತೆ. ನಿಮ್ಮ ಲಿವರ್ ಅಲ್ಲಿ ಇರುವಂತ ಗ್ಲೈಕೋಜನ್ ಸ್ಟೋರು ಯುಟಿಲೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 24 ಗಂಟೆ ಮೇಲೆ ನೀವು ಉಪವಾಸ ಮಾಡಕ್ ಸ್ಟಾರ್ಟ್ ಮಾಡುದು ಅಂದ್ರೆ ಲಿವರ್ ಅಲ್ಲಿ ಗ್ಲೂಕೋನಿಯೋಜೆನೆಸಿಸ್ ಸ್ಟಾರ್ಟ್ ಆಗುತ್ತೆ. ಅದೇ ಏನಾದ್ರೂ ನೀವು 3 ದಿನ ತನಕ ಉಪವಾಸ ಮಾಡಿದ್ರೆ ಕೀಟೋನ್ಸ್ ಮೇಲೆ ನಿಮ್ ಬಾಡಿ ಡಿಪೆಂಡ್ ಆಗುತ್ತೆ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಕೊನೆ ಟಿಪ್ ಏನಪ್ಪಾ ಅಂದ್ರೆ ಎಕ್ಸರ್ಸೈಸ್ ಮಾಡೋದು. ನಮ್ಮ ದೇಹದಲ್ಲಿ ತುಂಬಾ ದೊಡ್ಡ ಆರ್ಗನ್ ಯಾವ್ದು ಜಾಸ್ತಿ ಗ್ಲೂಕೋಸ್ ಯೂಸ್ ಮಾಡುತ್ತೆ ಅಂದ್ರೆ ಮಸಲ್ ಕೂಡ ಒಂದು. ಈ ಮಸಲ್ ಗ್ಲೂಕೋಸ್ ನ ಜಾಸ್ತಿ ಯೂಸ್ ಮಾಡುತ್ತೆ. ಈ ಎಕ್ಸರ್ಸೈಸ್ ಮಾಡಿದಾಗ ಅಥವಾ ವಾಕ್ ಮಾಡಿದಾಗ ತುಂಬಾ ಗ್ಲೂಕೋಸ್ ಬ್ಲಡ್ ಅಲ್ಲಿ ಇರೋದು ಯುಟಿಲೈಸ್ ಆಗಿ ಅದನ್ನ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಎಕ್ಸರ್ಸೈಸ್ ಇಸ್ ಎ ಮಸ್ಟ್. ಇದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕಂತ ಆಸಕ್ತಿ ಡಯಾಬಿಟಿಸ್ ರಿವರ್ಸಲ್ ಅಂತ ಕಮೆಂಟ್ ಮಾಡಿ. ನಾನ್ ನಿಮ್ಗೆ ಫ್ರೀ PDF ನ ಕಳಿಸ್ಕೊಡ್ತೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನೋಡ್ಬೇಕು ಅಂದ್ರೆ ಆರೋಗ್ಯ ಆಚಾರ್ಯ ಚಾನೆಲ್ ನ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ.